ನಮ್ಮ ಅತ್ತೆ ಊರಿಂದ ನಮ್ಮೂರು ಹೊರಟಿದ್ದೀವಿ. ಸೊ ಇದೇ ನೋಡಿ ನಮ್ಮ ಅಜ್ಜಿ ಮನೆ. ನಾವು ಊರಿಗೆ ಹೋದಾಗಲೆಲ್ಲ ಉಳ್ಕೊಳ್ಳೋವಂಥ ಜಾಗ. ನಮ್ಮ ಅಮ್ಮವರು ಮನೆಯೆಲ್ಲ ಕಟ್ತಾ ಇದ್ದಾರಲ್ಲ, ಅವ್ರದ್ದೆಲ್ಲ ಮರದ ಪೀಸ್ ಎಲ್ಲ ಸ್ವಲ್ಪ ಇಲ್ಲಿ ಆಚೆ ಹಾಕೊಂಡಿದ್ದಾರೆ. ಇದೇ ಪಾಠಶಾಲೆ. ಇಲ್ಲಿ ಈಚೆಗಡೆ ಮೀಟಿಂಗ್ ಆಗ್ತಾಯಿದೆ ರಾತ್ರಿ ಹೊತ್ತು. ಇದು ಬೆಂಗಳೂರು ಬಿಲ್ಡಿಂಗ್ಗಳಲ್ಲಿ ನೋಡಿ ಬೇಜಾರಾಗಿತ್ತು. ಈಗ ಊರಿಗೆ ಹೊಂಟೋಗ್ಬಿಟ್ಟಿದೆ ಟ್ರೆಂಡು. ನಮ್ಮ ರೋಡಲ್ಲಿರುವಂಥ ಬಾವಿ. ನಮ್ಮ ಅಮ್ಮವರ ಅಮ್ಮನ ಮನೆ ಇದೇ ರೋಡಲ್ಲಿರೋದು. ಬೆಳಗ್ಗೆ ನಾನು ಎದ್ದಿದ್ದು ಲೇಟಾಗಿ ಹೋಗಿತ್ತು. ಅಷ್ಟರಲ್ಲೇ ನಾಷ್ಟಕ್ಕೆ ಇಲ್ಲಿ ಪಲಾವ್ ರೆಡಿ ಆಗ್ತಿತ್ತು. ಇವತ್ತು ಊರಿಗೆ ಹೋಗಿದ್ದು ಏನಪ್ಪ ಅಂತಂದರೆ ನಮ್ಮ ಅಮ್ಮವ್ರ ಮನೆ ಕಟ್ತಾಯಿದ್ದಾರಲ್ಲ, ಆಳುಗಳಿಗೆ ಅಡುಗೆ ಮಾಡಿಕ್ಬೇಕಿತ್ತು. ಮರಿ ಹೊಡಿಯೋಕ್ಕೆ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಮಾವ ಮತ್ತು ನಮ್ಮ ಅತ್ತೆ. ಹೋಗಿದ್ದ ಟೈಮಲ್ಲೇ ಊರಲ್ಲಿ ಮಿನಿ ಮಾರಿ ಹಬ್ಬ ಅಂತ ಮಾಡ್ತಾಯಿದ್ರು. ಸೊ ಅದಕ್ಕೆ ನಮ್ಮ ಮಾವ ಜನಗಳಿಗೆ ಬಾಡ್ ಒಪ್ಕೊಬಿಟ್ಟು ಮರಿನ ಮಾರಮ್ಮಂಗೆ ಒಪ್ಪಿಸ್ಬಿಟ್ಟು ಎಲ್ರಿಗೂ ಹಂಚಿದ್ದಾಯಿತು. ನಮ್ಮೆಲ್ಲರ ಕನಸಿನ ಅರಮನೆ ರೆಡಿ ಆಗ್ತಾಯಿದೆ. ಮಧ್ಯಾಹ್ನದ ಅಡುಗೆಗೆ ಇಲ್ಲಿ ಚಿಕನ್ ಫ್ರೈ ಮತ್ತು ಚಿಕನ್ ಸಾಂಬಾರು, ಅನ್ನ, ಮುದ್ದೆ ಅವ್ರಿಗೆ. ಅದು ರೆಡಿಯಾಗೋ ಗ್ಯಾಪಲ್ಲೇ ಜಾಸ್ತಿ ಬಿಸಿಲಿದ್ದರಿಂದ ಮಜ್ಜಿಗೆ ಕೊಟ್ಬಿಟ್ಟು ಬಂದ್ವಿ ಒಂದು ರೌಂಡ್. ಅವ್ರಿಗೆಲ್ಲ 8 ಜನ ಇದ್ದರು. ಎಲ್ರಿಗೂ ಊಟ ಬಡಿಸಿ ನಾವು ಊಟ ಮಾಡಿಕೊಂಡು ರೆಡಿಯಾಗಿ ಸಂಜೆ 5 ಗಂಟೆಗೆ ದೇವಸ್ಥಾನಕ್ಕೆ ಹೊರಟ್ವಿ. ವಾಕೇಬಲ್ ಡಿಸ್ಟೆನ್ಸೇ ಒಂದು 3-4 ಕಿಲೋಮೀಟ್ರ್ ಇರ್ಬೋದೇನೋ. ಹೋಗ್ತಾಯಿ ತಾತ ಸಿಕ್ಕರು ವೀಡಿಯೋ ಮಾಡ್ತಿರೋ ತಾತ ಪೋಸ್ ಕೊಡ್ತಾರೆ ಗಡ್ಡ ಸಾರ್ಕೊಂಡು. ಎಲ್ಲೆಲ್ಲೋ ಅಪರೂಪಕ್ಕೆ ಒಂದೊಂದು ಬೋರ್ವೆಲ್ ಇನ್ನೂ ಇದ್ದಾವೆ. ಕೈಕಾಲು ತೊಳ್ಕೊಂಡು ನಾವು ನೀರು ಹಿಡ್ಕೊಂಡು ಅಮ್ಮನಿಗೆ ಬೇವಿನ ಸೊಪ್ಪು ನೀರು ಹರಿಸಿ ತಂಪು ಮಾಡಿ. ಅಷ್ಟು ರಶ್ ಏನು ಇರಲಿಲ್ಲ. ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಬಂದಿದ್ದ ಕೆಲಸ ಎಲ್ಲ ಚೆನ್ನಾಗೇ ಆಯಿತು. ಸೊ ಇವಾಗ ಊರಿಗೆ ಬೈ ಬಾಯ್.